ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ರಾಯರ ವರ್ಧಂತಿ ಇನ್ನೇನು ಮಾರ್ಚ್ 6ನೇ ತಾರೀಕು ಬರ್ತಾ ಇದೆ, ಬಹಳ ಹತ್ತಿರದಲ್ಲಿದೆ. ಇದರ ಹಿಂದೆ ಮಾಡುವಂತಹ 16 ಸೇವೆಗಳಿದೆ. ನಾನು ಈಗ ಆಲ್ರೆಡಿ ಒಂದಷ್ಟು ವ್ರತಗಳು ಸೇವೆಗಳ ಬಗ್ಗೆ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ದಿನ ರಾಯರ ವರ್ಧಂತಿಗೆ ಸರಿಯಾಗಿ 3 ದಿನಗಳು ಆಗೋ ಥರ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಅನುಷ್ಠಾನದ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಗುರುವಾರ ಬರುತ್ತೆ, ಮಾರ್ಚ್ 6ನೇ ತಾರೀಕು ರಾಯರ ವರ್ಧಂತಿ ಗುರುವಾರ ಬರುವಂತಹದ್ದು. ನಾವು ಇದನ್ನು ಮಂಗಳವಾರ ಪ್ರಾರಂಭ ಮಾಡ್ಕೋಬೇಕಾಗತ್ತೆ. ಮಂಗಳವಾರ, ಬುಧವಾರ, ಗುರುವಾರ ಇವು ಬಹಳ ವಿಶೇಷವಾದಂತಹ ದಿನಗಳು. ನಮಗೆ ವರ್ಷವಿಡೀ ಲಭ್ಯವಾಗೋದಿಲ್ಲ. ಇಂತಹ ವಿಶೇಷ ದಿನಗಳಲ್ಲಿ ಮಾಡುವಂತಹ ಸೇವೆ ದುಪ್ಪಟ್ಟು ಫಲವನ್ನು ಕೊಟ್ಟು ಬಹಳ ಬೇಗ ನಮ್ಮ ಸಂಕಲ್ಪಗಳನ್ನು ಈಡೇರಿಸೋದಕ್ಕೆ ನಮಗೆ ದಾರಿ ಮಾಡುತ್ತೆ. ಈ 3 ದಿನಗಳು ರಾಯರ ಫೋಟೋ ಯಾರ್ಯಾರ ಮನೆಯಲ್ಲಿದೆ ಅವ್ರು ಯಾರೂ ದಯವಿಟ್ಟು ಮನೆಯಲ್ಲಿ ನಾನ್ ವೆಜ್ ಮಾಡಬೇಡಿ. ನೀವು ವ್ರತ ಮಾಡ್ತಾ ಇದ್ರೂ ಪರವಾಗಿಲ್ಲ, ಮಾಡದೇ ಇದ್ರೂ ಪರವಾಗಿಲ್ಲ. ರಾಯರ ಮುಂದೆ 2 ತುಪ್ಪದ ದೀಪಗಳನ್ನಾದರೂ ಉರಿಸ್ಬಿಡಿ, ತೊಂದರೆ ಇಲ್ಲ. ಅದರ ಹಿಂದಿನ 2 ದಿನಗಳು. ಆದರೆ ದಯಮಾಡಿ ಯಾರೂ ಸಹ ಮನೆಯಲ್ಲಿ ರಾಯರ ಫೋಟೋ ಇತ್ತು ಅಂತಂದರೆ ಮಂಗಳವಾರ, ಬುಧವಾರ ನಾನ್ ವೆಜ್ ಮಾಡಲಿಕ್ಕೆ ಹೋಗಬೇಡಿ. ಈ 3 ದಿನಗಳ ಕಾಲ ಏನು ನಾವು ಈ ವಿಶಿಷ್ಟ ಅನುಷ್ಠಾನ ಮಾಡ್ತೀವಲ್ವಾ, ಇದನ್ನು ಸಂಕಲ್ಪ ಪೂಜೆ ಅಂತ ಹೇಳಿ ಕರೀತಾರೆ. ಇನ್ನು ಯಾವ ರೀತಿ ವ್ರತ ಮಾಡೋದು ಅಂತಂದರೆ, ಮಂಗಳವಾರ ಯಥಾ ಪ್ರಕಾರ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು. ದೇವರ ಮನೆಯೂ ಸಹ ಶುದ್ಧಿ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನೀವು ಏನೆಲ್ಲ ದೇವರ ಫೋಟೋಗಳನ್ನ ಮಾಡ್ತಿರೋ, ಯಾವ ರೀತಿ ಅಣಿ ಮಾಡ್ಕೋತಿರೋ ಮಾಡಿಕೊಂಡು ದೇವರ ಫೋಟೋಗಳಿಗೆಲ್ಲ ಹೂಗಳನ್ನು ಅರ್ಪಣೆ ಮಾಡ್ಕೊಳ್ಳಿ. ರಾಯರ ಫೋಟೋವನ್ನು ಒರೆಸಿಟ್ಕೋಬೇಕು. ಯಾವ ಜಾಗದಲ್ಲಿ ನೀವು ರಾಯರ ಫೋಟೋವನ್ನು ಇಡ್ತೀರಾ ಅದನ್ನು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಆ ಜಾಗವನ್ನು ಒಂದು ಮಣೆ ಹಾಕಿ, ಮಣೆಯನ್ನು ಹಾಕಿಬಿಟ್ಟು ಮಡಿ ವಸ್ತ್ರವನ್ನು ಹಾಕಿ, ಸ್ವಲ್ಪ ಅಲ್ಲಿ ಮಂತ್ರಾಲಯದ ಅಕ್ಷತೆ ಇದ್ದರೆ ನಿಮ್ಮ ಮನೆಯಲ್ಲಿ ಒಂದು 4 ಕಾಳು ಹಾಕಿ, ಇಲ್ಲ ಅಂದರೆ ಯಾವುದೇ ರಾಯರ ಮಠ ಆದರೂ ಪರವಾಗಿಲ್ಲ, ಕೈ ಮುಗಿದು ಭಕ್ತಿಯಿಂದ ರಾಯರಲ್ಲಿ ಕೇಳಿಕೊಂಡು ಇಲ್ಲಿ ಬಂದು ಕೂತು ನನ್ನ ಪೂಜೆ ಪುನಸ್ಕಾರಗಳನ್ನು ನೀವು ಸ್ವೀಕಾರ ಮಾಡಿ ನನ್ನ ಕಷ್ಟ ಕಳೀರಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಷತೆಯನ್ನು ಮಣೆಯ ಮೇಲೆ ಹಾಕಿಬಿಟ್ಟು ಅಲ್ಲಿ ನೀವು ರಾಯರ ಫೋಟೋವನ್ನು ಇಟ್ಕೊಳ್ಳಿ. 3 ದಿನವೂ ಸಹ ಫೋಟೋ ಒರೆಸ್ಬಿಟ್ಟು ಹೊಸದಾಗಿ ಗಂಧವನ್ನು ಹಚ್ಕೋಬೇಕಾಗತ್ತೆ. ಏನು ಇಲ್ಲಿ ವಿಶೇಷ ಅಂತಂದರೆ 9 ದೀಪಗಳನ್ನು ರಾಯರ ಮುಂದೆ ನಾವು ಉರಿಸ್ಬೇಕು. ಅದರಲ್ಲಿ 7 ಮಣ್ಣಿನ ದೀಪಗಳನ್ನು ತಗೊಳ್ಳಿ, 2 ಮಾಮೂಲಿ ದೀಪಗಳನ್ನು ತಗೊಳ್ಳಿ. 9 ದೀಪಗಳನ್ನು ನಿಮಗೆ ಶಕ್ತಿ ಇದ್ದರೆ, ರಾಯರು ಶಕ್ತಿಯನ್ನು ಕೊಟ್ಟಿದ್ದರೆ ಉರಿಸ್ಕೊಳ್ಳಿ. ಇಲ್ವಾ 7 ಮಣ್ಣಿನ ದೀಪಗಳಿಗೆ ಎಣ್ಣೆಯನ್ನು ಹಾಕಿ 2 ತುಪ್ಪದ ದೀಪಗಳನ್ನು ಹಚ್ಕೊಳ್ಳಿ. ಇದು ಬಹಳ ವಿಶೇಷವಾದಂತಹ 3 ದಿನಗಳು, ಬಹಳ ವಿಶೇಷವಾದಂತಹ ದಿನಗಳಾದ್ದರಿಂದ ರಾಯರ ಎದುರುಗಡೆ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಸಹ 2 ದೀಪಗಳನ್ನು ತುಪ್ಪದಲ್ಲಿ ಏನು ಹಚ್ಚುತ್ತೀರಲ್ವಾ ಆ ದೀಪಗಳನ್ನು ತುಪ್ಪದಲ್ಲಿ ಹಚ್ಕೋಬೇಕು. ಇನ್ನು ಏನು 7 ಮಣ್ಣಿನ ದೀಪಗಳನ್ನು ಸೇರಿಸಿ 9 ಹಚ್ತಿರಲ್ವ ಆ 9 ದೀಪಗಳನ್ನು ಬೆಳಗ್ಗೆ ಹೊತ್ತು ಉರಿಸ್ಕೊಳ್ಳಿ. ಸಂಜೆ 2 ತುಪ್ಪದ ದೀಪಗಳನ್ನು ಉರಿಸ್ಕೊಂಡ್ರೆ ಸಾಕಾಗತ್ತೆ. ಇನ್ನು ರಾಯರ ಫೋಟೋಗೆ ಗಂಧ ಹಚ್ತೀರಾ, ತುಳಸಿಯನ್ನು ಸಹ 3 ದಿನವೂ ಸಹ ರಾಯರಿಗೆ ತುಳಸಿ ಏರಿಸ್ಕೋಬೇಕಾಗತ್ತೆ. ಹೊಸದಾಗಿ ಹೂಗಳನ್ನು ಏರಿಸ್ಕೋಬೇಕಾಗತ್ತೆ. ಇನ್ನು ನೀವು ಅಲ್ಲಿ ರಾಯರ ಪೂಜೆ ಪುನಸ್ಕಾರಗಳನ್ನು ಶುರು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಬಲಗೈಯಲ್ಲಿ ಅಕ್ಷತೆ ಮತ್ತು ಸ್ವಲ್ಪ ತುಳಸಿಯನ್ನು ಹಿಡ್ಕೊಳ್ಳಿ. ವರ್ಧಂತಿಯ ಸಮಯದಲ್ಲಿ ಈ 3 ದಿನದ ವಿಶೇಷ ಸಂಕಲ್ಪ ಪೂಜೆಯನ್ನು ನಾನು ಮಾಡ್ತಾ ಇದ್ದು ಸಕಲ ಇಷ್ಟಾರ್ಥಗಳನ್ನು ಸಹ ಈಡೇರಿಸಿ ಅಂತ ಹೇಳಿ ಕೇಳಿಕೊಂಡು ನಾನು ಈಗ ಇಷ್ಟನ್ನು ಮಾತ್ರ ಹೇಳ್ಕೊಡ್ತೀನಿ. ಅಂದರೆ ಏನು ಸಂಕಲ್ಪ ಪೂಜೆನ ಮಾಡ್ತಾ ಇದ್ದೀನಿ, ನನ್ನ ಸಕಲ ಇಷ್ಟಾರ್ಥಗಳನ್ನು ಸಹ ನೀವು ಈಡೇರಿಸಬೇಕು ಅಂತ ಹೇಳಿ ಈಗ ನಾನು ಹೇಳಿಕೊಟ್ಟೆ. ಅದರ ಜೊತೆ ನಿಮಗೆ ಏನೆಲ್ಲ ಕಷ್ಟ ಕಾರ್ಪಣ್ಯಗಳು, ತಡಿಲಾರದಂತಹ ನೋವುಗಳು, ಪರಿಸ್ಥಿತಿಗಳು ಏನಿದೆ ಎಲ್ಲವನ್ನೂ ರಾಯರಲ್ಲಿ ನೀವು ಕೂತ್ಕೊಂಡು ಹೇಳ್ಕೋಬೇಕು. ಹೇಳ್ಕೊಂಡಾದಮೇಲೆ ಆ ತುಳಸಿ ಮತ್ತು ಅಕ್ಷತೆಯನ್ನು ಏನು ಕೈಲಿ ಹಿಡ್ದಿರ್ತೀರ ಅದನ್ನು ರಾಯರ ಬಳಿಗೆ ಹಾಕಿ. ನೀವು ರಾಯರ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮನೆ ದೇವರ ಬಳಿ ಎಲೆ ಅಡಿಕೆ 11 ರೂಪಾಯಿಯನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಅವರ ಅನುಮತಿಯನ್ನು ಕೇಳ್ಕೋಬೇಕು. ಮತ್ತು ರಾಯರ ಹತ್ರ ಒಂದು ಸಣ್ಣ ಗಣಪತಿ ಇದ್ದರೆ ಗಣಪತಿಯನ್ನು ಇಟ್ಟು ಅದಕ್ಕೂ ಅರಿಶಿನ ಕುಂಕುಮವನ್ನು ಇಟ್ಟು ಗಣಪತಿಯನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ನೀವು ಮೊದಲು ದೇವರ ಮನೆಯಲ್ಲಿ ಏನಿದೆ ಆ ದೀಪವನ್ನು ಅಂಟಿಸ್ಕೊಡಿ.
ಅಂಟಿಸ್ಕೊಂಡಾದಮೇಲೆ ರಾಯರ ಎದುರುಗಡೆ ಇರುವಂತಹ 2 ತುಪ್ಪದ ದೀಪವನ್ನು ಹಚ್ಚಿ ನಂತರ ಆ ಮಣ್ಣಿನ ದೀಪಗಳನ್ನು ಸಹ ಹಚ್ಚಿ. ನೋಡಿ, ಧೂಪವನ್ನು ಕನ್ಫ್ಯೂಷನ್ ಯಾಕೆ ಮಾಡ್ಕೋತೀರಾ? ಈಗ ದೇವ್ರ ಮನೆಯಲ್ಲಿ ಏನು 2 ದೀಪಗಳನ್ನು ಇಟ್ಟಿರ್ತೀರಾ ಅದನ್ನು ಹಚ್ಕೋತೀರಾ. ಆಮೇಲೆ ರಾಯರ ಎದುರುಗಡೆ ಇರುವಂತಹ ದೀಪವನ್ನು ಹಚ್ಚಿದ್ದಾದಮೇಲೆ ಎಲ್ಲ ದೇವರಿಗೂ ಒಂದು ಸರ್ತಿನೇ ಧೂಪವನ್ನು ತೋರಿಸಿ. ಪ್ರತ್ಯೇಕವಾಗಿ ಸಪ್ರೇಟಾಗಿ ಮಾಡಬೇಕು ಅಂತಲ್ಲ. ದೀಪವನ್ನು ಹಚ್ಚಿದಾದಮೇಲೆ ಒಂದು 5-6 ಊದ್ಗಡ್ಡಿಯನ್ನು ಹಚ್ಕೊಂಡು ಮೊದಲು ವಿನಾಯಕನಿಗೆ, ನಂತರ ಎಲ್ಲ ದೇವರುಗಳಿಗೆ, ಅಂದರೆ ನಿಮ್ಮ ಮನೆ ದೇವರು ಯಾವುದಿದೆ ಅಥವಾ ಶ್ರೀಹರಿಯ ಸ್ವರೂಪದ ಯಾವುದಾದ್ರೂ ಫೋಟೋ ಇದ್ದರೆ ಮೊದಲು ಅವರ ಸ್ಮರಣೆ ಮಾಡಿ ಅವರಿಗೆ ಧೂಪ ತೋರಿಸಿ. ಮಹಾಲಕ್ಷ್ಮಿ ಫೋಟೋ ಇಟ್ಕೊಂಡಿದ್ರೆ ರಾಯರು ಅವರನ್ನು ತಾಯಿ ಸಮಾನರಾಗಿ ಕಾಣ್ತಾರೆ, ಅವರಿಗೂ ಮೊದಲು ಧೂಪ ತೋರಿಸಿ, ವಾಯುದೇವರಿಗೆ ತೋರಿಸಿ, ಏನೆಲ್ಲ ದೇವರುಗಳಿಗಿದೆ ತೋರಿಸಿ ನಂತರ ರಾಯರಿಗೆ ಧೂಪವನ್ನು ತೋರಿಸ್ಕೊಳ್ಳಿ. ಇಷ್ಟಾಗುತ್ತೆ. ಧೂಪವನ್ನು ತೋರಿಸ್ಲಿಕ್ಕಿಂತ ಮುಂಚೆ ಗಂಡು ಮಕ್ಕಳು ಯಾರಾದರೂ ಈ ವ್ರತವನ್ನು ಹಿಡಿಯೋರಾದರೆ ನೋಡಿ, ಇದು ಬಹಳ ವಿಶೇಷವಾದಂತಹ ದಿನ ಆಗಿರೋದ್ರಿಂದ 3 ದಿನವೂ ಸಹ ನೀವು ರಾಯರಿಗೆ ಅಭಿಷೇಕವನ್ನು ಮಾಡ್ಬೋದು. ಒಂದು ದಿನ ಕ್ಷೀರಾಭಿಷೇಕ ಮಾಡ್ಕೊಳ್ಳಿ, ಒಂದು ದಿನ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳಿ, ಒಂದು ದಿನ ಗಂಧದಿಂದ ಅಭಿಷೇಕವನ್ನು ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳಾದರೆ ರಾಯರಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ. ಈ 3 ದಿನವೂ ಸಹ ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ನೀವು ಸಮರ್ಪಣೆ ಮಾಡ್ಬೋದು. 18+1 19 ಎಳೆ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಸಮರ್ಪಣೆ ಮಾಡ್ಬೋದು. ಧೂಪ ತೋರಿಸ್ಲಿಕ್ಕಿಂತ ಮುಂಚೆ ರಾಯರಿಗೆ ಅಭಿಷೇಕವನ್ನು ಮಾಡ್ಕೊಳ್ಳಿ. ಮಾಡುವಂಥವರಾದರೆ ಅಭಿಷೇಕದ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಿದ್ದರೆ ಯಾರಿಗಾದರೂ ಕೇಳಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ. ನಾನು ಬೇಕಾದರೆ ಅದಕ್ಕೆ ಸಪ್ರೇಟ್ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಇದಾದಮೇಲೆ ಧೂಪವನ್ನು ತೋರಿಸ್ತೀರಾ. ಧೂಪವನ್ನು ತೋರಿಸಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕುತ್ಕೊಂಡು ನಿಮಗೆ ವಿಷ್ಣು ಸಹಸ್ರನಾಮದಲ್ಲಿ ಮೊದಲು ಒಂದು 20 ಶ್ಲೋಕಗಳನ್ನು ಪಾರಾಯಣ ಮಾಡಿಕೊಂಡು ನಂತರ ರಾಯರ ಏನು ಸ್ತೋತ್ರಗಳು ಬರುತ್ತೆ ನಿಮಗೆ, ರಾಯರ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ. ಮೊದಲು ರಾಯರ ಅಷ್ಟೋತ್ರವನ್ನು ಹೇಳಿಕೊಂಡು ಈ ವ್ರತ ಯಾರೆಲ್ಲ ಹಿಡ್ದಿರ್ತೀರ ರಾಯರ ಗಾಯತ್ರಿ ಮಂತ್ರವನ್ನು 21 ಇಲ್ಲ 48 ಬಾರಿ ಬೆಳಗ್ಗೆ ಮತ್ತು ಸಂಜೆ 2 ಸಮಯವೂ ಸಹ ಹೇಳ್ಕೋಬೇಕು. ರಾಯರ ಗಾಯತ್ರಿ ಮಂತ್ರವನ್ನು ಸಂಜೆನೂ ಸಹ ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಹೇಳಿದೆ ಅಲ್ವಾ, ಸಾಯಂಕಾಲನೂ ಸಹ ಅಷ್ಟೋತ್ರ ಸಂಜೆ ಹೊತ್ತು ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ. ಅಷ್ಟೋತ್ರವನ್ನು 1 ಬಾರಿ ಪಾರಾಯಣ ಮಾಡಿದ್ರೆ ಸಾಕು. ಸಂಜೆ ತುಪ್ಪದ ದೀಪವನ್ನು ರಾಯರೆದುರಿಗೆ ಹಚ್ಚಿದ ಮೇಲೆ 21 ಇಲ್ಲ 48 ಬಾರಿ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ. ಸಂಕಲ್ಪ ಮಾಡ್ಕೊಳ್ಳುವಾಗ ಮೊದಲನೇ ದಿನವೇ ಹೇಳ್ಕೋಬೇಕು. ಅಂದರೆ ನೀವು ಈ ಗಾಯತ್ರಿ ಮಂತ್ರವನ್ನು ಇಷ್ಟು ಬಾರಿ ಹೇಳ್ಕೊಳ್ತೀರಾ ಅಂತಂದು 21 ಬಾರಿ ಹೇಳ್ಕೊಳ್ತಿರೋ, ಇಲ್ಲ 18 ಇಲ್ಲ 48, ಇಲ್ಲ ಶಕ್ತಿ ಇದೆ ಅಂದರೆ 101 ಬಾರಿ. ರಾಯರ ಗಾಯತ್ರಿ ಮಂತ್ರಕ್ಕೆ ಅಪಾರವಾದಂತಹ ಶಕ್ತಿ ಇದೆ. ಇದನ್ನು ಸರಿಯಾಗಿ ಕೂತು ನಾವು ಪಠನೆ ಮಾಡೋದ್ರಿಂದಲೇ ನಮ್ಮ ಎಷ್ಟೋ ಕಷ್ಟಗಳನ್ನ ರಾಯರು ಕಳೀತಾರೆ. ಇಂತಹ ವಿಶೇಷ ದಿನಗಳಲ್ಲಿ ಕೂತು ಸ್ವಲ್ಪ ಸಮಯ ಮಾಡಿಕೊಂಡು ದಯಮಾಡಿ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ, ಬಹಳ ಒಳ್ಳೆಯದಾಗುತ್ತೆ. ಇದನ್ನು ಮಾಡ್ಕೊಳ್ಳಿ. ಬೆಳಗ್ಗೆ ಸಂಜೆ ನೀವು ಎಷ್ಟು ಬಾರಿ ಅನ್ಕೋತೀರೋ ಅಷ್ಟು ಬಾರಿ ಹೇಳಿಕೊಂಡು ಇದಾದಮೇಲೆ ನೀವೇನು ಮಾಡಬೇಕು ಅಂದರೆ ರಾಯರಿಗೆ 2 ತುಪ್ಪದ ಬತ್ತಿಯನ್ನು ನೆನೆಸಿ ಒಂದೇ ಬಾರಿ 2 ತುಪ್ಪದ ಬತ್ತಿ, ಇಲ್ಲ ಅಂತಂದರೆ ಪಂಚಾರತಿಯನ್ನು ಮಾಡ್ಕೊಳ್ಳಿ. ಪಂಚಾರತಿಯನ್ನು ಮಾಡ್ಕೊಂಡಾದಮೇಲೆ ರಾಯರಿಗೆ ಏನಾದರೂ ನೈವೇದ್ಯವನ್ನು ತೋರಿಸಿ. ಈ 3 ದಿನಗಳು ವಿಶೇಷವಾದ್ದರಿಂದ ರಾಯರ ವರ್ಧಂತಿ ದಿನದ ಪೂಜೆ ಬಗ್ಗೆ ನಾನು ನೆಕ್ಸ್ಟು ಹಾಕ್ತೀನಿ ವಿಡಿಯೋಸು. ಈಗ ಇದು ಸೇವೆ ಬಗ್ಗೆ ತಿಳ್ಕೊಳ್ಳಿ ಸಾಕು. 3ನೇ ದಿನದ ಪೂಜೆ ಅಥವಾ ರಾಯರ ವರ್ಧಂತಿ ದಿನದ ಪೂಜೆ ಪುನಸ್ಕಾರ ಹೇಗೆ ಅನ್ನೋಂತಹದ್ದು ನಾನು ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ. ಆದಷ್ಟು ಏನಾದರೂ ಸ್ವಲ್ಪ ರಾಯರಿಗೆ ಪ್ರೀತಿಯಾದಂತಹ ನೈವೇದ್ಯಗಳನ್ನು ಮಾಡಿ ಇಡಿ. ಇದ್ರ ಬಗ್ಗೆ ನೈವೇದ್ಯದ ಬಗ್ಗೆನೂ ಕೇಳಿದ್ದೀರಾ, ಆದರೆ ನೈವೇದ್ಯಗಳನ್ನ ಏನೇನು ಮಾಡ್ಬೋದು ಅಂತ ಹೇಳಿ ಸಹ ನಾನು ಒಂದು ವಿಡಿಯೋ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ರಾಯರಿಗೆ ನೈವೇದ್ಯವನ್ನು ತೋರಿಸಿ ಏನಾದರೂ ಹಣ್ಣುಗಳಿದ್ದರೆ ಸಮರ್ಪಣೆಯನ್ನು ಮಾಡ್ಕೊಳ್ಳಿ. 3 ದಿನದ ಹಿಂದೆನೇ ಸ್ವಲ್ಪ ಹಣ್ಣು ತಂದಿಟ್ಕೊಂಡ್ರೆ ದಿನ ಒಂದೊಂದಿಟ್ರೂ ಸಹ ಸಾಕು. ಅಂದರೆ ಒಂದು ಆ್ಯಪಲ್ಲು, ಒಂದು ಆರೆಂಜು, 1-2 ಬಾಳೆಹಣ್ಣು ಒಂದು ಸರ್ತಿ ತಂದಿಟ್ಕೊಂಡು ಪ್ರತಿನಿತ್ಯ ಸಹ ಒಂದೊಂದು ಹಣ್ಣು ಮತ್ತು ಒಂದು ನೈವೇದ್ಯವನ್ನು ತೋರಿಸ್ಕೊಳ್ಳಿ. ಯಾಕೆ ಅಂದರೆ ಈ ರೀತಿ ವಿಶೇಷ ಸಂದರ್ಭದಲ್ಲಿ ನೀವು ಇಡುವಂತಹ ಒಂದು ಹಣ್ಣಿಗೂ ಸಹ ರಾಯರು ನಿಮಗೆ ಒಂದೊಂದು ಫಲವನ್ನು ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಸೇವೆಯನ್ನು ಮಾಡಿ ಹಣ್ಣು ಹಂಪಲುಗಳನ್ನ ತಂದಿಡಿ, ನಿಮ್ಗಷ್ಟೇ ಮುಂದೆ ಒಳ್ಳೆಯದಾಗತ್ತೆ. ಇನ್ನು ಇದೆಲ್ಲ ಆದಮೇಲೆ ನೈವೇದ್ಯ ಸಮರ್ಪಣೆ ಮಾಡಾದಮೇಲೆ ರಾಯರಿಗೆ ಒಂದು ಮಹಾಮಂಗಳಾರತಿಯನ್ನು ಕರ್ಪೂರದಿಂದ ಕೊಟ್ಟಾದಮೇಲೆ ಕೊನೆಯದಾಗಿ ಬಲಗೈಯಲ್ಲಿ ಒಂದು ಹೂವನ್ನು ಸ್ವಲ್ಪ ಹಳದಿ ಅಕ್ಷತೆಯನ್ನು ಹಿಡಿದು 3 ನಮಸ್ಕಾರ ಅಂದರೆ 3 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಅದನ್ನು ರಾಯರ ಪಾದದ ಬಳಿಗೆ ಹಾಕಿಬಿಟ್ಟು ರಾಯರಿಗೆ ನಮಸ್ಕಾರವನ್ನು ಮಾಡಿಕೊಡಿ.
3ನೇ ದಿನದ ಪೂಜೆಯ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ, ಹೇಗೆ ಸಮಾಪ್ತಿ ಮಾಡಬೇಕಿದ್ದನ್ನು ಅಂತಂದು. ರಾಯರಿಗೆ 5 ದಿನ ಮಾಡುವಂತಹ ಸೇವೆ ಇದೆ. ಇನ್ನೂ ಹಲವು 10 ಸೇವೆಗಳು ವರ್ಧಂತಿಯ ಹಿಂದೆ ಏನೇನೆಲ್ಲ ಮಾಡ್ಬೋದು ಹಾಕ್ತಾ ಹೋಗ್ತೀನಿ. ನಿಮ್ಮ ಮನೆಯ ಅನುಕೂಲತೆ ಪರಿಸ್ಥಿತಿಗಳನ್ನ ನೋಡಿಕೊಂಡು ನಿಮಗೆ ಯಾವುದು ಅನುಕೂಲ ಆಗುತ್ತೆ, ನಿಮ್ಮ ಆರೋಗ್ಯವನ್ನು ನೋಡಿಕೊಂಡು ನಿಮಗೆ ಸೂಕ್ತವಾಗುವಂತಹದ್ದನ್ನು ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ. ಯಾರೆಲ್ಲ ಗೊತ್ತಿದ್ದಾರೆ ಅವರೊಟ್ಟಿಗೆ ವಿಡಿಯೋಸನ್ನು ಶೇರ್ ಮಾಡಿಕೊಡಿ, ಅವ್ರಿಗೂ ಸಹ ತಿಳಿಲಿ ರಾಯರ ಸೇವೆಗಳ ಬಗ್ಗೆ. ಎಲ್ಲರೂ ರಾಯರ ಕೃಪೆಗೆ ಪಾತ್ರರಾಗೋಣ ಈ ವಿಶೇಷ ಸಮಯದಲ್ಲಿ. ನಮಸ್ಕಾರ ಎಲ್ರಿಗೂ.